ಪಾರ್ಕಿಂಗ್ ಪ್ರಾಬ್ಲಮ್. ಸಮಸ್ಯೆ ಬಗೆಹರಿಯದಿದ್ರೆ ಡಿಸಿ ಕಚೇರಿ ಒಳಗೆ ಪಾರ್ಕಿಂಗ್ ಮಾಡ್ತೀವಿ. ಅದು ಹೇಳಿ ಕೇಳಿ ನ್ಯಾಯಾಲಯದ ಸಂಕೀರ್ಣ. ನಿತ್ಯ ಸಾವಿರಾರು ಮಂದಿ ಬಂದು ಹೋಗ್ತಾರೆ. ನೂರಾರು ಮಂದಿ ವಕೀಲರು, ಕಕ್ಷಿದಾರರು ವ್ಯಾಜ್ಯ ಸಂಬಂಧ ಕೋರ್ಟ್ನತ್ತ ಮುಖ ಮಾಡ್ತಾರೆ. ಆದ್ರೆ ಅಷ್ಟು ಜನ ಬಂದು ಹೋಗುವ ಜಾಗದಲ್ಲಿ ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಪರದಾಡುವಂತಾಗಿದೆ. ಹೌದು, ತುಮಕೂರು ಜಿಲ್ಲಾ ಕೋರ್ಟ್ ಆವರಣದಲ್ಲಿ ಸುಮಾರು 2,000 ಮಂದಿ ವಕೀಲರು, 3,000 ಮಂದಿ ಕಕ್ಷಿದಾರರು ಆಗಮಿಸುತ್ತಾರೆ. ಆದ್ರೆ ಕೋರ್ಟ್ಗೆ ಬರುವ ವಕೀಲರಿಗಾಗಲಿ ಅಥವಾ ಕಕ್ಷಿದಾರರಿಗಾಗಲಿ ತಮ್ಮ ಗಾಡಿಯನ್ನು ಪಾರ್ಕಿಂಗ್ ಮಾಡೋದೇ ದೊಡ್ಡ ಸಮಸ್ಯೆ ಆಗಿದೆ. ಒಮ್ಮೆ ಕಾರು ತಂದು ಒಳಗೆ ನಿಲ್ಲಿಸಿದ್ರೆ ಹೊರಗೆ ಹೋಗುವಷ್ಟರಲ್ಲಿ ಸುಸ್ತು ಎಂಬಂತಾಗಿದೆ. ತುಮಕೂರು ಕೋರ್ಟ್ ಆವರಣ ಚಿಕ್ಕದಾಗಿದ್ದು ಪಾರ್ಕಿಂಗ್ಗೆ ತೀರಾ ಸಮಸ್ಯೆ ಆಗಿದೆ. ಕೋರ್ಟ್ ಆವರಣಕ್ಕೆ ಬರುವವರಿಗೆ ಬೇರೆ ಕಡೆಯೂ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಿಕೊಟ್ಟಿಲ್ಲ. ಇದರಿಂದ ಪಾರ್ಕಿಂಗ್ ಸಮಸ್ಯೆ ಹೆಚ್ಚಾಗಿದ್ದು ವಕೀಲರು ಹಾಗೂ ಕಕ್ಷಿದಾರರು ಹೈರಾಣಾಗಿದ್ದಾರೆ ಎಂದು ಹಿರಿಯ ವಕೀಲ ಶಿವಕುಮಾರ್ ತಿಳಿಸಿದರು. ಕೋರ್ಟಿನ ಆವರಣದ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿನ ಅವ್ಯವಸ್ಥೆಯ ಬಗ್ಗೆ ಈ ವಿಡಿಯೋವನ್ನು ನೋಡಿದ್ರೆ ನಿಮಗೆಲ್ಲರೂ ಗಮನಕ್ಕೆ ಬರುತ್ತೆ. ತುಮಕೂರು ಸ್ಮಾರ್ಟ್ ಸಿಟಿ ಆಗಿದೆ. ಸ್ಮಾರ್ಟ್ ಸಿಟಿ ಆದರೂ ಸಹ ತುಮಕೂರಿನ ನ್ಯಾಯಾಂಗ ಆವರಣದಲ್ಲಿರ್ತಕ್ಕಂಥ ಅವ್ಯವಸ್ಥೆ ಎಷ್ಟಿದೆ ಅಂದರೆ, ಒಬ್ಬ ವ್ಯಕ್ತಿ ಕಾರಿನ ಒಳಗಡೆ ಬಂದರೆ ತಿರ್ಗಾ ಆಚೆ ಹೋಗೋದಕ್ಕೆ ಕಣ್ಣಲ್ಲಿ ನೀರು ಹಾಕುವಂಥ ಪರಿಸ್ಥಿತಿ ಇದೆ. ಇದರ ಬಗ್ಗೆ ನಾವು ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಅಧಿಕಾರಿಗಳನ್ನೆಲ್ಲರೂ ಕಂಡು ಇದನ್ನು ಬಗೆಹರಿಸಿ ಅಂತ ಕೇಳಿದ್ರು ಸಹ ಬಗೆಹರಿಸೋದಕ್ಕೆ ಯಾವುದೇ ರಾಜಕೀಯ ವ್ಯಕ್ತಿಗಳೇ ಆಗಲಿ ಅಥವಾ ಸರ್ಕಾರಿ ಅಧಿಕಾರಿಗಳೇ ಆಗಲಿ ಇದರ ಬಗ್ಗೆ ಗಮನ ಹರಿಸಿಲ್ಲ. ದಿನವೂ ಸಾರ್ವಜನಿಕರು, ವಕೀಲರು ಮತ್ತು ನ್ಯಾಯಾಂಗ ಅಧಿಕಾರಿಗಳು, ಜಡ್ಜಸ್ಸು ಬಹಳ ಕಷ್ಟಪಟ್ಟು ವಾಹನವನ್ನು ಎಲ್ಲಿ ನಿಲ್ಲಿಸಬೇಕು, ಎಲ್ಲಿ ನಿಲ್ಲಿಸಬಾರ್ದು ಅನ್ನೋದನ್ನೇ ಯೋಚನೆ ಮಾಡ್ಕೊಂಡು ಕಕ್ಷಿಗಾರರಿಗೆ ನ್ಯಾಯ ಕೊಡಿಸೋದಕ್ಕೆ ಆಗಲಿ, ಕಕ್ಷಿಗಾರರು ಬಂದು ಇಲ್ಲಿ ಕೋರ್ಟಲ್ಲಿ ನ್ಯಾಯ ಪಡೆದುಕೊಳ್ಳಲಾಗಲಿ ಭಾಳ ಕಷ್ಟ ಆಗ್ತಾಯಿದೆ. ಈ ಸಮಸ್ಯೆನ ಜಿಲ್ಲಾಧಿಕಾರಿಗಳೇ ಆಗಲಿ ಜಿಲ್ಲಾಧಿಕಾರಿಗಳು ಸಮಸ್ಯೆಯನ್ನು ಗಂಭೀರತೆಯನ್ನು ಅರ್ಥಕೊಂಡು ಬೇಗ ಬಗೆಹರಿಸಬೇಕಂತೇಳಿ ನಾನು ಈ ವಕೀಲ ಸಮುದಾಯದ ಪರವಾಗಿ ಕೇಳ್ಕೊತೀನಿ. ಇನ್ನು ಕೋರ್ಟ್ ಆವರಣದಲ್ಲಿ ಆಗ್ತಿರೋ ಪಾರ್ಕಿಂಗ್ ಸಮಸ್ಯೆ ಬಗ್ಗೆ ಹಲವು ಬಾರಿ ಜಿಲ್ಲಾಧಿಕಾರಿಗಳ ಗಮನಕ್ಕೂ ನ್ಯಾಯಾಧೀಶರ ಗಮನಕ್ಕೂ ಕೂಡ ತಂದಿದ್ದಾರೆ. ಆದ್ರೆ ಜಿಲ್ಲಾಡಳಿತ ಹಾಗೂ ಸರ್ಕಾರ ನಮ್ಮ ಸಮಸ್ಯೆಯನ್ನ ನಿರ್ಲಕ್ಷಿಸುತ್ತಿದ್ದು ಇದರಿಂದ ನಮಗೆ ತುಂಬಾ ತೊಂದರೆ ಆಗಿದೆ. ಆದಷ್ಟು ಬೇಗ ಜಿಲ್ಲಾಧಿಕಾರಿಗಳು ನಮ್ಮ ಸಮಸ್ಯೆಯನ್ನ ಗಂಭೀರವಾಗಿ ತೆಗೆದುಕೊಂಡು ಸಮಸ್ಯೆ ಬಗೆಹರಿಸಿ ಕೊಡಬೇಕೆಂದು ವಕೀಲರು ಆಗ್ರಹಿಸಿದರು. ತುಮಕೂರು ಜಿಲ್ಲಾ ಕೋರ್ಟ್ ಆವರಣದಲ್ಲಿ ಇತ್ತೀಚೆಗೆ ಭಾಳಷ್ಟು ಪಾರ್ಕಿಂಗ್ ವ್ಯವಸ್ಥೆ ಆಗಿದೆ. ಇದಕ್ಕೆ ಸರಿಯಾದ ರೀತಿಯಲ್ಲಿ ಸರ್ಕಾರದವರು ವ್ಯವಸ್ಥೆ ಮಾಡಬೇಕು. ಹಾಗೆ ಯಾವ ರೀತಿ ಈಗ ನಮಗೆ ಪಾರ್ಕಿಂಗ್ ಸಮಸ್ಯೆ ಆಗಿದೆ ಅಂದರೆ 10-11 ಗಂಟೆ ಮೇಲೆ ಏನಾದರೂ ನಾವು ನ್ಯಾಯಾಲಯಕ್ಕೆ ಬಂದರೆ ಒಳಗಡೆ ಕಾರ್ ತಗೊಂಬರೋದೇ ಕಷ್ಟ ಆಗ್ತಾಯಿದೆ. ಸೊ ಇಲ್ಲಿ ನಮ್ಮ ನ್ಯಾಯಾಲಯಕ್ಕೆ ಸೇರಿದಂತಹ ಜಾಗಕ್ಕೆ ಕೆಲವರು ಕಟ್ಟಡಗಳು ಎಲ್ಲನ ಆಕ್ರಮಿಸ್ಕೊಂಡು ಕಟ್ಕೊಂಡಿದ್ದಾರೆ. ಆ ಕೃಷಿ ಇಲಾಖೆದು ಮತ್ತು CPI ಆಫೀಸು ತೆರವುಗೊಳಿಸಿದ್ರೆ ಎಷ್ಟೋ ಜಾಗ ಸಿಗ್ತಾಯಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ವಕೀಲ ಸಂಘದ ಅಧ್ಯಕ್ಷರ ಗಮನಕ್ಕೂ ತಂದಿದ್ದೀವಿ, ಹಾಗೆಯೇ ಜಿಲ್ಲಾ ನ್ಯಾಯಾಧೀಶರ ಗಮನಕ್ಕೂ ತಂದಿದ್ದೀವಿ. ಕೂಡಲೇ ಸರ್ಕಾರ ಬೇಗ ಇದಕ್ಕೆ ನಮಗೆ ಒಂದು ರಿಲೀಫ್ನ ಕೊಡಿಸ್ಬೇಕು. ಯಾಕೆಂದರೆ ಭಾಳಷ್ಟು ಜನ ಇತ್ತೀಚೆಗೆ ಬರ್ತಾ ಇರೋಂಥವ್ರು ಎಲ್ಲ ವಕೀಲರುಗಳ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ, ಕಾರುಗಳ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಹಾಗೆ ಅದೇ ರೀತಿ ಕಕ್ಷಿದಾರರ ಸಂಖ್ಯೆನೂ ಜಾಸ್ತಿ ಆಗ್ತಾಯಿದೆ. ಇದು ಪಾರ್ಕಿಂಗ್ ವ್ಯವಸ್ಥೆ ಭಾಳಷ್ಟು ಹದಗೆಟ್ಟೋದ್ರಿಂದ ದಯಮಾಡಿ ಬೇಗ ಈ ನಮಗೆ ಒಂದು ವ್ಯವಸ್ಥೆನ ಕೊಡಬೇಕು ಅಂತ ತಮ್ಮ ಮೂಲಕ ಕೇಳ್ಕೊತೀನಿ. ಇಲ್ಲಿ ನೋಡಿ, ನಿತ್ಯ ಈ ಒಂದು ಜಿಲ್ಲಾ ನ್ಯಾಯಾಲಯ ಸಂಕೀರ್ಣದಲ್ಲಿ ಸುಮಾರು ಒಂದು 5,000ಕ್ಕೂ ಮಿಕ್ಕಿ ಇಲ್ಲಿ ಕಕ್ಷಿದಾರಗಳು ಬರ್ತಾರೆ. ಒಂದು 2-2.5 ಸಾವಿರ ಜನ ನಮ್ಮ ವಕೀಲರು ಇಲ್ಲಿದ್ದಾರೆ. ಇಲ್ಲಿರ್ತಕ್ಕಂಥದ್ದು ನಮಗೆ ಕೋರ್ಟು ಕಾಂಪೌಂಡ್ ಇರ್ತಕ್ಕಂಥದ್ದು ಕೋರ್ಟು ಜಾಗನೂ ಸೇರಿ ಒಂದು 3 ಎಕರೆ ಒಳಗಡೆ ಇರ್ಬೋದು. ಪಾರ್ಕಿಂಗ್ ಸಮಸ್ಯೆ ಅಂತೂ ತುಂಬ ಆಗಿದೆ. ಹೊರಗಡೆ ಬರ್ತಕ್ಕಂಥ ಕಕ್ಷಿದಾರರು ಕೂಡ ಅವರ ವೆಹಿಕಲ್ಗಳನ್ನ ಇಲ್ಲಿ ನಿಲ್ಲಿಸೋದಕ್ಕಾಗ್ತಾ ಇಲ್ಲ. ಮತ್ತು ವಕೀಲರಿಗೂ ಕೂಡ ಸಮಸ್ಯೆಗಳಾಗ್ತಾ ಇದ್ದಾವೆ. ನಾವು ಹಲವಾರು ಸರಿ ಸರ್ಕಾರಕ್ಕೆ ಮನವಿಗಳು ಕೊಟ್ಟಿದ್ದೀವಿ. ನಮ್ಮ ಜಿಲ್ಲಾ ನ್ಯಾಯಾಧೀಶರು ಕೂಡ ಇದ್ರ ಬಗ್ಗೆ ಸೂಕ್ತವಾಗಿ ಕ್ರಮ ತಗೊಬೇಕು ಅಂತ ಸರ್ಕಾರಕ್ಕೆ ತಿಳಿಸಿದ್ದಾರೆ. ಆದರೂ ಕೂಡ ಯಾರೂ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಹಾಗಾಗಿ ಈ ಸಮಸ್ಯೆನ ಹೋಗಲಾಡಿಸ್ಬೇಕು, ಸಾರ್ವಜನಿಕರು ಒಂದು ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಸರ್ಕಾರದವರು ಈ ಕೂಡಲೇ ಈ ಸಮಸ್ಯೆಗೆ ಪರಿಹಾರವಾಗಿ ಬೇರೆ ಕಡೆ ಒಂದು ಸ್ಥಳಾವಕಾಶ ಮಾಡಿಕೊಟ್ಟು
ಈ ನ್ಯಾಯಾಲಯ ಸಂಕೀರ್ಣಕ್ಕೆ ಬೇರೆ ಜಾಗ ಕೊಟ್ಬಿಟ್ರೆ ಈ ಸಮಸ್ಯೆಗೊಂದು ಶಾಶ್ವತ ಪರಿಹಾರ ಸಿಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಕೇಳ್ಕೊಂತ ಇದ್ದೀನಿ. ಜಿಲ್ಲಾ ನ್ಯಾಯ ಒದಗಿಸಿಕೊಡುವ ಜಾಗದಲ್ಲಿಯೇ ಈ ರೀತಿಯ ಪಾರ್ಕಿಂಗ್ ಅವ್ಯವಸ್ಥೆ ಆಗಿರೋದು ಬೇಸರದ ಸಂಗತಿ. ಏನಾದ್ರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ನ್ಯಾಯಾಲಯ ಸಂಕೀರ್ಣದಲ್ಲಿರುವ ಪಾರ್ಕಿಂಗ್ ಸಮಸ್ಯೆನ ಬಗೆಹರಿಸಿಕೊಡ್ಬೇಕಿದೆ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.